ಕಳೆದ 4-5 ತಿಂಗಳಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಕಿತ್ತಾಟ ವಿಚಾರ ಇನ್ನೂ ಕೂಡ ಮುಂದುವರಿತಾ ಇದೆ. ಇದಕ್ಕೆ ಕಾರಣ ಇದಕ್ಕೊಂದು ಅಂತಿಮ ಮುದ್ರೆಯನ್ನು ಹಾಕೋದಕ್ಕೆ ಹೈಕಮಾಂಡ್ ಕೈಲಿ ಕೂಡ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಮೇಲಿಂದ ಮೇಲೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅದಾಗಲಿಲ್ಲ. ಬಟ್ ಒಂದಷ್ಟು ಸಮಾಧಾನದ ವಿಚಾರಗಳು ಅವ್ರಿಗೆ ಸಿಕ್ಕಿದೆ ಅಂತ ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದೆಹಲಿಯ ಅಂಗಳದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೆ.ಸಿ. ವೇಣುಗೋಪಾಲ್ ಮುಂದೆ ಪಕ್ಷನಿಷ್ಠೆ ತ್ಯಾಗದ ಮಾತುಗಳನ್ನು ಆಡಿದ್ರ ಡಿ.ಕೆ.ಶಿ. ವೇಣುಗೋಪಾಲ್ ಮುಂದೆ ಡಿ.ಕೆ. ಶಿವಕುಮಾರ್ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಅವರ ಅಸ್ತ್ರ ಇದ್ದಿದ್ದೇ ಅದು. ಡಿ.ಕೆ.ಶಿ ವರಸಿಗೆ ಕೆ.ಸಿ.ವಿ ಮತ್ತು ಹೈಕಮಾಂಡ್ ನಾಯಕರೇ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರಂತೆ. ಏನಪ್ಪ, ನಾವು ಅಂದ್ಕೊಳ್ದೇ ಇರೋ ಮಾತೆಲ್ಲ ಆಡ್ತಾ ಇದ್ದಾರೆ, ಅಂದ್ಕೊಳ್ದೇ ಇರೋ ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಚಾರಗಳೆಲ್ಲ ಡಿ.ಕೆ.ಶಿ ಬಾಯಲ್ಲಿ ಬರ್ತಾ ಇದೆ. ಹೀಗೆಲ್ಲ ಕೆ.ಸಿ. ವೇಣುಗೋಪಾಲ್ ಹತ್ರ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇವತ್ತು ಅವರೇನೋ ದಾವೋಸ್ ಹೊರಟಿದ್ದಾರೆ, ಆಯಿತಾ, ಶೃಂಗ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ. ಸೊ ಹಾಗಾಗಿ ಅವ್ರಿಗೆ ಒಂದಷ್ಟು ಭರವಸೆಗಳು ವೇಣುಗೋಪಾಲ್ ಅವರಿಂದ ಸಿಕ್ಕಿದೆ ಅನ್ನುವಂಥದ್ದು. ಯಾಕೆಂದರೆ ಆಗ ಸರ್ಕಾರ ರಚನೆ ಸಂದರ್ಭದಲ್ಲಿ ಒಪ್ಪಂದ ಆದಾಗಲೂ ವೇಣುಗೋಪಾಲ್, ಸುರ್ಜೇವಾಲಾ ಇವರ ಸಮ್ಮುಖದಲ್ಲೇ ಆಗಿತ್ತು. ಹಾಗಾಗಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ, ಅವರು ಅದನ್ನು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆ ಅದನ್ನು ಹೇಳಿದ್ದಾರೆ ಅಂತಂದ್ಬಿಟ್ಟು ಪ್ರಯತ್ನವನ್ನಂತೂ ಡಿ.ಕೆ. ಶಿವಕುಮಾರ್ ಬಿಟ್ಟಿಲ್ಲ. ಮರಳಿ ಯತ್ನವ ಮಾಡುವಂಥ ಪ್ರಯತ್ನಗಳಾಗ್ತಾನೇ ಇದೆ. ಅದಕ್ಕೇ ಕಳೆದ 3-4 ದಿವಸದಿಂದ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ಹಾಗಾದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರಯೋಗಿಸಿರುವಂತಹ ಎಮೋಷನಲ್ ಕಾರ್ಡ್ ವರ್ಕ್ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟು ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಗೊಂದಲ ಪರಿಹಾರಕ್ಕೆ ಆದಷ್ಟು ಬೇಗ ಮುಂದಾಗಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ನಿಮಗೆ ನಿರ್ಧಾರ ಕೈಗೊಳ್ಳೋದು ಕಷ್ಟವಾದರೆ ನೇರವಾಗಿ ಹೇಳ್ಬಿಡಿ ಅಂತ ಕೂಡ ಮಾತನಾಡಿದ್ದಾರೆ. ನಾನೇ ಪಕ್ಷಕ್ಕಾಗಿ ತ್ಯಾಗಕ್ಕೂ ಮುಂದಾಗ್ತೇನೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ನಾನೇ ಬಹಿರಂಗವಾಗಿ ಹೇಳ್ತೇನೆ, ಸಮಸ್ಯೆ ಬಗೆಹರಿಯುತ್ತೆ. ತ್ಯಾಗ, ಪಕ್ಷನಿಷ್ಠೆಯ ಕಾರ್ಡನ್ನು ಒಟ್ಟೊಟ್ಟಿಗೆ ಪ್ಲೇ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಯಾವ ವಿಚಾರವನ್ನು ಕೂಡ ಬಹಿರಂಗವಾಗಿ ಮಾತನಾಡಬೇಡಿ, ಅಧಿವೇಶನ ಮುಗಿಲಿ, ಇಬ್ಬರನ್ನು ಕೂಡ ದೆಹಲಿ ಕರೆಸಿಕೊಳ್ತೇವೆ. ಡಿ.ಕೆ.ಶಿಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ ಕೆ.ಸಿ. ವೇಣುಗೋಪಾಲ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಗಾಂಧಿ ಕುಟುಂಬದ ಸದಸ್ಯರನ್ನು ಭೇಟಿ ಆಗೋದಕ್ಕೆ ನೋಡಿದ್ರು, ಆ ಕಡೆ ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ, ಈ ಕಡೆ ಸೋನಿಯಾ ಗಾಂಧಿ ಅವರಿಗೆ ಅನಾರೋಗ್ಯದ ಕಾರಣ. ಹಾಗಾಗಿ ಆ ಗಾಂಧಿ ಕುಟುಂಬಕ್ಕೆ ಕ್ಲೋಸ್ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಬಳಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಕುರ್ಚಿ ಫೈಟನ್ನು ನನ್ನ ಕೈಯಲ್ಲಿ ಬಗೆಹರಿಸೋದಕ್ಕಾಗಲ್ಲ ಅಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೈ ಚೆಲ್ಲಿದ್ದಾರೆ. ಇನ್ನು ಕೆ.ಸಿ. ವೇಣುಗೋಪಾಲ್ ಕಡೆಯಿಂದ ಈ ಸಮಸ್ಯೆ ಬಗೆಹರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂಥೇಳಿ? ದೆಹಲಿಯಲ್ಲಿ ಅವರು ರಾಹುಲ್ ಗಾಂಧಿ ಅವರ ಜೊತೆಗೂ ಮಾತಾಡಿದ್ರು, 1-2 ನಿಮಿಷಗಳ ಅವಕಾಶ ಸಿಕ್ಕಿತ್ತು. ಜೊತೆಗೆ ಎ.ಐ.ಸಿ.ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಆದರೆ ಎ.ಐ.ಸಿ.ಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಈ ರೀತಿ ಗೊಂದಲ ಮುಂದುವರಿಯೋದು ಸರಿಯಲ್ಲ, ಅದು ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಡ್ಯಾಮೇಜು. ಹಾಗೇನಾದರೂ ಇಲ್ಲಿ ಪವರ್ ಶೇರಿಂಗ್ನ ವಿಚಾರ ಮಾತಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ರೆ ನಾನೇ ಡಿಕ್ಲೇರ್ ಮಾಡ್ತೀನಿ, ಬೇಕಾದರೆ ಆಯಿತು ನಾನು ಪಕ್ಷಕ್ಕಾಗಿ ತ್ಯಾಗ ಮಾಡ್ತೀನಿ ಅಂತ ಹೇಳಬೇಕಾ ನಾನು, ಹಾಗಾದ್ರೆ ಅದನ್ನು ಬೇಕಾದ್ರೆ ಹೇಳ್ತೀನಿ ಬಿಡಿ ಅನ್ನುವಂಥ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಎಮೋಷ್ನಲಿ, ಮತ್ತೊಂದು ರೀತಿಯಲ್ಲಿ ಅಷ್ಟೇ ಅಗ್ರೆಸಿವ್ಲಿ ಅನ್ನುವಂಥ ರೀತಿಯಲ್ಲಿ ಒಂದು ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಂತೆ ಕಾಣಿಸ್ತಾ ಇದೆ. ಅದಕ್ಕೆ ಎ.ಐ.ಸಿ.ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ನೀವು ಯಾವುದೇ ಮಾತಾಡುವಂಥದ್ದು ಬೇಡ, ಸದ್ಯಕ್ಕೆ ಅಧಿವೇಶನ ಮುಗಿದ ನಂತರ ಸಿ.ಎಂ ಮತ್ತು ನಿಮ್ಮ ಇಬ್ಬರೂ ಕೂಡ ಕರೆಸಿ ಮಾತನಾಡ್ತೀನಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದರೆ ಬರೀ ಕಾಯ್ತಾನೆ ಇರಬೇಕು ಅಥವಾ ಈ ರೀತಿ ಗೊಂದಲವೇ ಮುಂದುವರಿತಾ ಇರಬೇಕು ಅನ್ನೋದಾದರೆ ಗೊಂದಲ ಒಂದ್ಸರಿ ಪರಿಹರಿಸ್ಬಿಡಿ. ಇಲ್ಲಪ್ಪ ಆಗಲ್ಲ, ಬದಲಾವಣೆ ಆಗತ್ತೆ ನೀವು ಹೇಳಿದ್ರೆ ಬೇಕಾದ್ರೆ ಆಯಿತು, ಪಕ್ಷಕ್ಕಾಗಿ ನಾನು ಮತ್ತೊಮ್ಮೆ ನಿಷ್ಠೆ ತೋರಿಸ್ತೀನಿ, ನಾನು ತ್ಯಾಗದ ಮಾತನ್ನು ನಾನೇ ಆಡ್ತೀನಿ ಬಿಡಿ ಬಹಿರಂಗವಾಗಿ ಅನ್ನುವಂಥ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಎಮೋಷ್ನಲಿ ಕೂಡ ಹೌದು, ಆದರೆ ಅಷ್ಟೇ ಸ್ಟ್ರೈಟ್ ಇಟ್ ಅನ್ನುವಂಥ ರೀತಿಯಲ್ಲಿ ಕ್ಲಿಯರ್ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಮೋಷ್ನಲಿ ಜೊತೆಗೆ ಪಕ್ಷನಿಷ್ಠ ಅನ್ನುವ, ಪಾರ್ಟಿ ಕಮಿಟೆಡ್ ನಾನು ಅನ್ನುವಂಥ ಸಂದೇಶದ ಜೊತೆಗೆ ಏನು ಹೇಳಬೇಕು ಹೇಳುವ ಪ್ರಯತ್ನವನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾಡದಂತಿದೆ. ಅದಕ್ಕೆ ಎ.ಐ.ಸಿ.ಸಿ ಕಡೆಯಿಂದ ಬಂದಿರುವಂಥ ರಿಯಾಕ್ಷನ್. ಖಂಡಿತ ನಾವು ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಮತ್ತು ನಿಮ್ಮ ಅಧಿವೇಶನ ಏನು ಕರೆದಿದ್ದೀರಿ, ವಿಶೇಷ ಅಧಿವೇಶನ ಮುಗಿತಾ ಇದ್ದಂತೆ ದೆಹಲಿಗೆ ಕರೆಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವ ಮಾತನ್ನು ಎ.ಐ.ಸಿ.ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸ್ಪಷ್ಟವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇವೆಲ್ಲವೂ ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನಗಳಾದರೆ ಸಿದ್ದರಾಮಯ್ಯನವರು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡವರಂಗೆ ಕಂಡು ಬರ್ತಾ ಇಲ್ಲ. ಅವರು ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಿದ್ಧತೆಯನ್ನು ಈಗಾಗಲೇ ಆರಂಭ ಮಾಡಿಬಿಟ್ಟಿದ್ದಾರೆ.